ಚಲನಚಿತ್ರ ವಿಪರ್ಯಾಸ ಚಿತ್ರಕ್ಕೆ ಗಾಂಧಿನಗರದ ಗಂಗಾಂಬಿಕೆ ದೇವಾಲಯದಲ್ಲಿ ಚಾಲನೆ. ಶ್ರೀ ಯೋಗಿತಾ ಫಿಲ್ಮ್ ಪ್ರೊಡಕ್ಷನ್ಸ್ ಬ್ಯಾನರ್ನಡಿ ತಯಾರಾಗುತ್ತಿರುವ ವಿಪರ್ಯಾಸ ಎಂಬ ಕನ್ನಡ ಚಲನಚಿತ್ರದ ಪೂಜಾ ಕಾರ್ಯಕ್ರಮ ನಗರದ ಊಲವಾಡಿ ರಸ್ತೆಯಲ್ಲಿರುವ ಶ್ರೀ ಗಂಗಾಂಬಿಕೆ ದೇವಾಲಯದಲ್ಲಿ ನಡೆಯಿತು. ಮಾರ್ಕೆಟ್ ಸತೀಶ್ ನಿರ್ಮಾಪಕರಾಗಿದ್ದು, ಇದೇ ಚಿತ್ರತಂಡ ನಿರ್ಮಿಸಿರುವ ಖೇಲ್ ಚಿತ್ರ ಈಗಾಗಲೇ ಬಿಡುಗಡೆಗೆ ಸಿದ್ಧಗೊಂಡಿದ್ದು, ಇದೀಗ ಇದೇ ತಂಡ ವಿಪರ್ಯಾಸ ಎಂಬ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದೆ. ರಾಜೀವ್ ನಾಯ್ಕ್ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ವಿಪರ್ಯಾಸ ಚಿತ್ರವು ಭವಿಷ್ಯದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಆಧಾರವಾಗಿಟ್ಟುಕೊಂಡ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯನ್ನು ಹೊಂದಿರುವ ಈ ಚಿತ್ರದ ಚಿತ್ರೀಕರಣ ಅವಿಭಜಿತ ಜಿಲ್ಲೆಗಳ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾಗುತ್ತದೆ ಎಂದು ತಿಳಿಸಿರುವ ನಿರ್ದೇಶಕರು, ಚಿತ್ರದ ತಾರಾಗಣದಲ್ಲಿ ನಾಯಕನಾಗಿ ವಿನೋದ್, ನಾಯಕಿಯಾಗಿ ಯಶಸ್ವಿನಿ ನಟಿಸುತ್ತಿದ್ದು, ಉಳಿದ ಕಲಾವಿದರ ಹಾಗೂ ತಂತ್ರಜ್ಞರ ಆಯ್ಕೆ ನಡೆಸುತ್ತಿರುವುದಾಗಿ ನಿರ್ದೇಶಕ ರಾಜೀವ್ ತಿಳಿಸಿದ್ದಾರೆ. ಈ ವೇಳೆ ಉಪಸ್ಥಿತರಿದ್ದ ಸ್ನೇಹಿತರು ಚಿತ್ರಕ್ಕೆ ಉತ್ತಮ ಯಶಸ್ಸು ಲಭಿಸಲಿ ಎಂದು ಶುಭ ಕೋರಿದರು. ನಮ್ಮ ಚಿಂತಾಮಣಿ ನಗರಕ್ಕೆ ಕನ್ನಡ ಒಂದು ಚಿತ್ರ ಖೇಲ್ ಮೂವಿ ಅಂತ ಮಾಡಿದ್ದಾರೆ. ರಾಜು ನಾಯಕ್ ಅಂತ ಡೈರೆಕ್ಟ್ರು ಹಾಗೂ ಸತ್ಯಣ್ಣ ಅವರ ನಿರ್ಮಾಪಕರ ನೇತೃತ್ವದಲ್ಲಿ ಹಾಗೂ ಯೋಗಿತಾ ಅಂತ ಫಿಲಿಮ್ ಪ್ರೊಡಕ್ಷನಲ್ಲಿ ಚಿತ್ರ ಮೂಡಿ ಬಂದಿದೆ. ಈಗ ಮುಂದಿನ ತಿಂಗಳಲ್ಲಿ 19ನೇ ತಾರೀಕು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಇನ್ನೇನು ರಿಲೀಸ್ ಮಾಡೋಕ್ಕೆ ಪ್ರಯತ್ನವನ್ನು ಮುಂದೂಡ್ತಾ ಇದ್ದಾರೆ. ಈಗ ವಿಪರ್ಯಾಸ ಅಂತ ಫಿಲಿಮು ಇದೇ ಚಿಂತಾಮಣಿ ನಗರದಲ್ಲಿ ಮತ್ತೆ ಕನ್ನಡ ಚಿತ್ರನ ಪ್ರಾರಂಭ ಮಾಡ್ತಾ ಇದ್ದಾರೆ. ಪೂಜೆ ಕಾರ್ಯಕ್ರಮನ ಗಂಗಮ್ಮ ಟೆಂಪಲಲ್ಲಿ ಇವತ್ತಿನ ಆ ಗಂಗಮ್ಮ ಒಂದು ಆಶೀರ್ವಾದದೊಂದಿಗೆ ಯೋಗಿತಾ ಫಿಲಿಮ್ ಪ್ರೊಡಕ್ಷನಿಂದ ಈ ಫಿಲಿಮ್ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ. 2ನೇ ಸೆಡು ಇದು ಮೂವಿ ವಿಪರ್ಯಾಸ ಅಂತ. ನಮಗೆ ಎಲ್ರಿಗೂ ಆಗಮಿಸಿ ಇಲ್ಲ ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೂ ಶುಭ ಹಾರೈಸಿ ಅವರ ಫಿಲಿಮ್ಗೆ ಜಯವನ್ನು ತರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಜೈ ಗಂಗಮ್ಮ ದೇವಿಗೆ. ನನ್ನ ಹೆಸರು ರಾಜನಾಯ್ಕ್ ಅಂತ, ಫಿಲ್ಮ್ ಡೈರೆಕ್ಟ್ರು. ಈ ಮುಂಚೆ ಇಲ್ಲೇ ಚಿಂತಾಮಣಿ ನಗರದಲ್ಲಿ ಖೇಲ್ ಮೂವಿ ಅಂತ ಮಾಡಿದ್ವಿ. ಎಲ್ಲ ಸೆನ್ಸರ್ ಎಲ್ಲ ಆಗಿ ರಿಲೀಸಿಗೆ ರೆಡಿ ಇದೆ, ಅದನ್ನು ರಿಲೀಸ್ ಮಾಡಬೇಕು. ಹಾಗೆ ಅದ್ರ ಜೊತೆನೇ ಇನ್ನೊಂದು ವಿಪರ್ಯಾಸ ಅಂತೇಳಿ ಹೊಸದಾಗಿ ಇವಾಗ ಇವತ್ತು ಕ್ಲಾಪ್ ಇಟ್ಕೊಂಡಿದ್ವಿ, ಮುಹೂರ್ತ ಶಾಟ್. ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಮಾಡಿ ರಿಲೀಸ್ ಮಾಡ್ತೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.